ಪ್ರಶ್ನೆ. ಇದು ಜಗದೀಶ್ ಅವರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೋ, ನಮ್ಮ ಡಿ ಕೆ ಶಿ ಅವರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೋ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಈ ಒಂದು ಕದನದಿಂದಾಗ ಲಾಭ ಯಾರಿಗೆ ಅಂದರೆ ಬಿ ಜೆ ಪಿಗೆ ನಿಶ್ಚಿತವಾಗಿ ಆಗುವ ಸಾಧ್ಯತೆಗಳಿದ್ದಾವೆ. ಬಿ ಜೆ ಪಿ ಅಂದರೆ ನಿಮಗೆ ಗೊತ್ತದ, ಬಿಡಿಸುವ ಅವಶ್ಯಕತೆ ಇಲ್ಲ, ಸಂಘ ಪರಿವಾರಗೂ ಗೊತ್ತದ. ಯಾವುದೋ ಪ್ರಸಂಗದೊಳಗೆ ಈ ಒಂದು ಅಹಿಂದ ನಾಯಕರ ಈಗಾಗಲೇ ಒ ಬಿ ಸಿ ಹೋರಾಡುವಂಥ ಜನರ ಒಂದು ಶಕ್ತಿಯನ್ನು ಕಡಿಮೆ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ನಮಗೆ ಗೊತ್ತದ. ಅದಕ್ಕಾಗಿ ಸಂಯಮ ಅನ್ನೋದು ಬೇಕು ಎಲ್ಲರಿಗೂ. ನಾನು ತಾಳೋದಿಲ್ಲ ಅಂತ ಈಗ ಸುರೇಶ್ ಅವರು ಅನ್ನೋದಾಗಲಿ, ಇನ್ನೊಬ್ಬರ ಕಡೆಯಿಂದ ಡಿ ಕೆ ಶಿ ಅವರು ಏನೇನೋ ಮಾತಾಡಿಸೋದಾಗಲಿ, ಸ್ವತಃ ಮಾತ್ರ ನನಗೆ ಗುರುಗಳ ಸಮಾನ, ಅವ್ರ ನಮಗೆ ವೇದ ಸಮಾನ ಅಂತ ಮಾತಾಡುವಂಥ ಡಿ ಕೆ ಶಿ ಅವರು ಈ ವಿಷಯದಲ್ಲೇ ಯಾಕೆ ಗಡಿಬಿಡಿ ಮಾಡ್ತಾ ಇದ್ದಾರೆ? ಈ ಶಬ್ದ ಸೇಮ್ ಆಗಬೇಕು. ಇತಿಹಾಸದಲ್ಲಿ ಎಷ್ಟೋ ಮಂದಿ ಸೇಮ್ಗಳಾಗಿದ್ದಾರೆ ಹಿಸ್ಟ್ರಿಯಲ್ಲಿ, ಅವರಷ್ಟೇ ಉಳಿದಾರಂತಲ್ಲ, ಅವ್ರ ಹೆಸರು ನಮಗೆ ಗೊತ್ತಿಲ್ಲ. ಇವತ್ತು ಏನೋ ಮಾಜಿ ಬಂದಾಗ ಒಂದೆರಡು ಹೆಸರು ಹೇಳ್ಕೊಂಡ್ಬಿಡ್ತೀವಿ. ಆದರೆ ಇವತ್ತು ನಮ್ಮ ದೇವರಾಜ ಅರಸರು ಅವ್ರು ಭ್ರಷ್ಟಾಚಾರ ಆರಂಭ ಮಾಡಿಸಿರಲಿಲ್ಲ ಅಂತಲ್ಲ, ಆ ಸಮಯದಲ್ಲಿ ಹೆಚ್ಚಾಯ್ತು, ಆದ್ರೆ ಒಳ್ಳೆ ಕೆಲಸ ಮಾಡಿದ್ರು ಮೀಸಲಾತಿ. ಆ ರೀತಿ ಸಿದ್ದರಾಮಯ್ಯರು ಒಂದಿಷ್ಟು ಏನೋ ಮಾಡ್ತಾ ಇದ್ದಾರೆ. ಆದಷ್ಟು ಇನ್ನಷ್ಟು ರಾಹುಲ್ ಗಾಂಧಿ ಅವರು ಬದಲಾಗ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಒಂದು ವಿರೋಧ ಪಕ್ಷವಾಗಿ ರಾಷ್ಟ್ರಮಟ್ಟದಲ್ಲಿ ಬೆಳೆಯುವಂಥ ಕಾಂಗ್ರೆಸ್ಸಿಗೆ ಈ ತಿಕ್ಕಾಟ, ಕುರ್ಚಿ ತಿಕ್ಕಾಟ ವೈರಿ ಆಗ್ತದನ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋದು. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ವಂದನೆಗಳು.